ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡೋದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ, ಕಾದು ನೋಡಬೇಕಷ್ಟೇ. ಅದೆಷ್ಟೋ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಪಾತ್ರಧಾರಿಯೂ ಅವನೇ, ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಅಂದವಾದ ಮುಖವನ್ನು ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಲಬಹುದು, ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ. ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ. ಅದನ್ನು ವರವೋ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಒಮ್ಮೆ ಮನಸ್ಸು ಸತ್ತರೆ ಮಾತನಾಡುವ ಯೋಚನೆಯೂ ಸಾಯುತ್ತೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು, ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು. ಕೆಲವೊಮ್ಮೆ ಚಿಕ್ಕ ನಿರ್ಮಾಣದಲ್ಲಿ ನಿನಗೆ ಚಿಕ್ಕ ಪಾತ್ರವೇ ಸಿಗಬಹುದು, ನಿಷ್ಠೆಯಿಂದ ಮಾಡಿದರೆ ಅದರ ಪರಿಣಾಮ ದೊಡ್ಡದಾಗಿ ಕಾಣುತ್ತೆ. ಸಮಸ್ಯೆಗಳ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರಿ, ಸಂಪತ್ತಿನ ವಿಷಯದಲ್ಲಿ ಸರಳವಾಗಿರಿ, ಕೋಪದ ಸಂದರ್ಭದಲ್ಲಿ ಶಾಂತವಾಗಿರಿ. ಇದನ್ನು ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡಲಾರದು. ಹೊಸ ಪ್ರಾರಂಭ ಅಂದರೆ ಅದು ಒಂದು ಜಾಗ ಅಲ್ಲ, ಅದು ಒಂದು ಮನಸ್ಥಿತಿ. ಬದುಕಬೇಕು ಎನ್ನುವವರಿಗೆ ಎಲ್ಲವೂ ಇಷ್ಟ, ಬದುಕು ಬೇಕೆ ಎನ್ನುವವರಿಗೆ ಎಲ್ಲವೂ ಕಷ್ಟ. ನಾವು ಮಾಡುವ ತಪ್ಪು ಯಾರಿಗೂ ತಿಳಿಯುವುದಿಲ್ಲ ಅಂದುಕೊಳ್ಳುವುದೇ ಒಂದು ತಪ್ಪು. ಎಲ್ಲರೂ ಇಷ್ಟಪಡುವಷ್ಟು ಸರಳವಾಗಿರಿ, ಹಾಗೆ ಯಾರು ಸರಳವಾಗಿ ಯಾಮಾರಿಸದಷ್ಟು ಜಾಣ್ಮೆ ಇರಲಿ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲರಾದರೆ ತಂತ್ರವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ನಂಬಿಕೆ ಎಂಬುವುದಿಲ್ಲವೆಂದಾಗ ಕಂಬನಿ ಒರೆಸುವ ಕೈಬೆರಳು ಕೂಡ ದೃಷ್ಟಿ ಕಳೆಯುವ ಬಾಣದಂತೆ. ಅರಿವಿರದ ಅವರಿವರ ಮಾತಿಗೆ ಅರಿತಿರುವ ನೀನು, ಅರಿತರು ಅರಿತಿಲ್ಲದವನ ಹಾಗಿರುವುದೇ ಅರಿವು. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತೆ ಎಂದು. ನಿಮ್ಮ ಕಣ್ಣ ನೀರೇ ಈ ಜಗತ್ತಿನಲ್ಲಿ ಪರಿಶುದ್ಧ, ಯಾಕೆಂದರೆ ಆ ಕಣ್ಣೀರು ಕೆಟ್ಟವರಿಂದ ಬರೋದಿಲ್ಲ, ಒಳ್ಳೆಯ ಮನಸ್ಸುಗಳಿಂದ ಮಾತ್ರ ಬರಲು ಸಾಧ್ಯ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆ ಯೋಜನೆ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂಥ ವ್ಯಕ್ತಿಗಳನ್ನು ಮರೆತು ಬಿಡಿ. ಅವರು ನಿನ್ನಿಂದ ಬಯಸಿದ್ದು ಅವರಿಗೆ ಸಿಗದೇ ಹೋದಾಗ ಅವರ ನಿಜ ರೂಪವನ್ನು ನೋಡುವ ಅವಕಾಶ ನಿನಗೆ ಸಿಗುತ್ತೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು. ಮಾತನಾಡಿದರೆ ಸಮಸ್ಯೆ 1000ದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿ ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡಿರುತ್ತಾನೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ನೀನು ಯಾರಿಗೂ ಅಪಮಾನ ಮಾಡಬೇಡ, ಕೀಳಾಗಿ ನೋಡಬೇಡ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ. ಸತ್ಯಯುಗದಲ್ಲಿ ಧರ್ಮಕ್ಕೆ 4 ಕಾಲುಗಳು, ತ್ರೇತಾಯುಗದಲ್ಲಿ 3 ಕಾಲುಗಳು, ದ್ವಾಪರ ಯುಗದಲ್ಲಿ 2 ಕಾಲುಗಳು, ಕಲಿಯುಗದಲ್ಲಿ ಧರ್ಮಕ್ಕೆ 1 ಕಾಲು. ಕಲಿಯುಗದಲ್ಲಿ ಧರ್ಮದ ದೇವತೆ 1 ಕಾಲಿನಲ್ಲಿ ನಡೆಯುತ್ತಾಳೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು, ನಿನ್ನ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು, ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತೆ. ಯಾರು ನಿನ್ನವರು, ಯಾವುದು ನಿನ್ನದು ಎಂಬುವುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚಾ ಜೇಡಿ ಮಣ್ಣಿನಂತೆ ಇರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರ ಪಡೆಯುತ್ತೆ. ಅಹಂಕಾರದ ಮಾತು ಅರೆಕ್ಷಣದ ಪಾತ್ರ, ಆಡಂಬರದ ಜೀವನ ಅರೆಗಳಿಗೆ ಮಾತ್ರ. ಆದಿ ಅಂತ್ಯದವರೆಗೂ ಆತ್ಮಶುದ್ಧಿಯೊಂದೇ ಅನುದಿನದ ಯಾತ್ರೆ. ಜನರಿಗೆ ನಿಮ್ಮ ಬೆಲೆಯೇ ಅರ್ಥವಾಗದೆ ನಿಮ್ಮನ್ನು ಅಗೌರವಿಸುತ್ತಿದ್ರೆ ತಿಳಿಯಿರಿ ಜೀವನದ ಈ 5 ಕಟು ಸತ್ಯಗಳನ್ನು. ನಿಮ್ಮ ದುಃಖವನ್ನು ಮರೆಮಾಡಿ, ಇಲ್ಲಿ ಯಾರೂ ಕಾಳಜಿ ವಹಿಸೋದಿಲ್ಲ. ಏಕಾಂಗಿಯಾಗಿರಿ, ಎಲ್ಲರೂ ಶಾಶ್ವತವಾಗಿ ಉಳಿಯೋದಿಲ್ಲ.
ಖಾಸಗಿಯಾಗಿಡಿ. ಎಲ್ಲರೂ ನಿಮಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ. ಸಮಯದ ಮೌಲ್ಯ ಮಾಡಿ, ಅದು ಎಂದಿಗೂ ಹಿಂತಿರುಗೋದಿಲ್ಲ. ಶಾಂತವಾಗಿರಿ, ಯಾವುದು ಶಾಶ್ವತವಲ್ಲ. ಕಷ್ಟಗಳು ಕೇವಲ ಸಮರ್ಥ ವ್ಯಕ್ತಿಗಳಿಗೆ ಮಾತ್ರ ಬರುತ್ತೆ, ಯಾಕೆಂದರೆ ಅವರೇ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ನನ್ನನ್ನು ನಂಬುತ್ತೀಯಾ? ನಂಬುವುದಾದರೆ ಪೂರ್ತಿಯಾಗಿ ಅನುಮಾನವಿಲ್ಲದೆ ನಂಬು. ಶುದ್ಧ ಮನಸ್ಸಿನಿಂದ ಮಗು ತಾಯಿಯನ್ನು ಅಪ್ಪು ಹಾಗೆ ನಂಬು. ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ. ಯಾರಿಗೆ ಅಹಂಕಾರ ಭಾವವಿಲ್ವೋ, ಯಾರ ಬುದ್ಧಿಯು ಕರ್ಮಫಲಗಳಿಗೆ ಅಂಟಿಕೊಂಡಿಲ್ವೋ, ಅವನು ಈ ಜಗತ್ತಿನಲ್ಲಿ ಕೊಂದರೂ ಕೂಡ ಕೊಂದಂತೆ ಅಲ್ಲ ಮತ್ತು ಕರ್ಮ ಬಂಧಿತನಾಗೋದಿಲ್ಲ. ನಮ್ಮ ಕೈ ಯಾರೇ ಬಿಟ್ಟರು, ನಾವು ನಂಬಿರುವ ದೇವರು ಮಾತ್ರ ನಮ್ಮ ಕೈಯನ್ನು ಯಾವತ್ತೂ ಬಿಡೋದಿಲ್ಲ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿಯೇ, ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತೆ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಬೇಕು, ಆದರೆ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಎಂಬ ಅಹಂಕಾರ ಇರಬಾರದು. ಸತ್ಯವನ್ನು ಅರ್ಥ ಮಾಡಿಕೊಂಡ ಮಾತ್ರಕ್ಕೆ ಜೀವನ ಬದಲಾಗೋದಿಲ್ಲ. ಸತ್ಯವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಜೀವನ ಬದಲಾಗುತ್ತೆ. ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ನಮ್ಮಿಂದಾದ ತಪ್ಪಿನಿಂದ ಬೇರೆಯವರು ಅವರ ಜೀವನದಲ್ಲಿ ಕಷ್ಟಪಡುತ್ತಿದ್ದಾರೆ ಎನಿಸಿದ್ರೆ, ಅವರ ಜೀವನದಿಂದ ನಾವು ಹೇಗೆ ದೂರ ಹೋಗಬೇಕೆಂದ್ರೆ ಅವರ ಜೀವನದಲ್ಲಿ ನಮ್ಮ ಪಾತ್ರವೇ ಇಲ್ಲ ಎನ್ನುವ ರೀತಿ ಇರಬೇಕು. ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿ. ಜನರು ಏನು ಹೇಳುತ್ತಾರೆಂದು ಯೋಚಿಸಬೇಡಿ, ಯಾಕೆಂದರೆ ನೀವು ಏನನ್ನೇ ಮಾಡದಿದ್ರೂ ಜನ ಹಾಗೇ ಹೇಳುತ್ತಾರೆ. ಪ್ರಪಂಚದ ಗೆಳೆತನದ ಮಹತ್ವವನ್ನು ಸಾರಿದ ಮೊದಲ ವ್ಯಕ್ತಿ ಎಂದರೆ ಅದು ಶ್ರೀಕೃಷ್ಣ. ಬಡವನಾದ ಸುಧಾಮನ ಮನೆಗೆ ಹೋಗಿ ಅವಲಕ್ಕಿಯನ್ನು ತಿಂದ. ದೇವಾಂಶ ಸಂಭೂತನಾಗಿದ್ದು ಅರ್ಜುನನ ರಥಕ್ಕೆ ಸಾರಥಿಯಾದ. ಅರ್ಜುನನ ಜೀವಕ್ಕೆ ಕುತ್ತು ಬಂದಾಗ ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಮರೆತು ಕೈಯಲ್ಲಿ ಶಸ್ತ್ರವನ್ನು ಹಿಡಿದ. ಅರ್ಜುನ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೆ ಗೊತ್ತು, ಪ್ರಯತ್ನ ಪಟ್ಟರೆ ಸಿಗುತ್ತೆ ಎಂದು ಹಣೆಬರಹದಲ್ಲಿ ಬರೆದಿದ್ರೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಏನೇ ಹೇಳಿದರೂ ನಂಬುತ್ತೇವೆ ಅಂತ ಒಮ್ಮೆ ಗೊತ್ತಾದರೆ ಮುಗೀತು. ಹೊಳೆಯುವ ನಕ್ಷತ್ರ ತೋರಿಸಿ ಜೀವನ ಪೂರ್ತಿ ಕತ್ತಲಲ್ಲೇ ಕಳೆಯುವಂತೆ ಮಾಡುತ್ತಾರೆ ನಾವು ನಂಬಿದವರು. ಈಗಿನ ಕಾಲದಲ್ಲಿ ಹಣಬಲ ಇಲ್ಲ ಅಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ದೇವರ ಬಲ ಮಾತ್ರ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿಯಿಂದ ದೂರವಾದ ನಂತರವೂ ಅವರನ್ನು ಮರೆಯಲು ನಿಮಗೆ ಸಾಧ್ಯವಾಗದಿದ್ದರೆ ಅದಕ್ಕೆ ಕಾರಣ ಪ್ರೀತಿ ಮಾತ್ರ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡೋದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ, ಕಾದು ನೋಡಬೇಕು ಅಷ್ಟೇ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುವುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ, ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ. ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟು ನೋಯಿಸಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಯಾಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತೆ.